ಒಂದು 2-3 ದಿವಸ ಮಾಡ್ತಾರೆ ಅಷ್ಟೇ ಸ್ಟ್ರೈಕು. ಇದು ಶಾಶ್ವತವಾಗಿರುವಂಥದ್ದು. ಇದು ಶಾಶ್ವತವಾಗಿರುವಂಥ ಸರ್ವೆ. ಅದು ಟೆಂಪ್ರರಿ. ಮತ್ತು ಇನ್ನೊಂದು ತಿಂಗಳು ಮತ್ತೆ ಅದ್ರ ಬಗ್ಗೆ ಸ್ಟ್ರೈಕ್ ಮಾಡ್ತಾರೆ. ಅದಕ್ಕೇನು ನಿಲ್ಲೋದಿಲ್ಲ. ಇದಕ್ಕೂ ಲಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಮುಸ್ಲಿಮರನ್ನ 75 ಲಕ್ಷ ತೋರಿಸಿದ್ದಾರೆ, ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಕಡಿಮೆ ತೋರಿಸಿದ್ದಾರೆ ಅನ್ನುವಂಥದ್ದನ್ನ ಅದಕ್ಕೆ ಹೇಳೋದಿಲ್ಲ. ನಾವು ಚರ್ಚೆ ಆಗ್ಬೇಕಂತ ಸದನಲ್ಲಿ ಹೇಳಿ, ಅಂಕಿಅಂಶ ಇಟ್ಕೊಂಡು ಹೇಳಿ, ಕಡಿಮೆ ಇದ್ರೆ ಕಡಿಮೆ ಯಾಕಂತದಕ್ಕೆ ವಾದ ಮಾಡಬೇಕು. ಸರ್ವೇನ ವೈಜ್ಞಾನಿಕವಾಗಿ ಆಗಿಲ್ಲ ಅದನ್ನೇ ಹೇಳಬೇಕಲ್ಲ. ವೈಜ್ಞಾನಿಕವಾಗಿ ಹೆಂಗೆ ಸರ್ವೆ ಮಾಡಿದವ್ರು ಯಾರು? ಈಗ CM ಅವ್ರು ಹೇಳಿದ್ರು, ಸರ್ವೆ ಮಾಡಿದವ್ರು ನಾವು ಮಾಡಿದ, ಪಕ್ಷದ ಕಾರ್ಯಕರ್ತರು ಮಾಡಿಲ್ಲ, ಟೀಚರ್ ಮಾಡಿದ್ದಾರೆ, ಬೇರೆ ಬೇರೆ ಇಲಾಖೆಯವ್ರು ಮಾಡಿದ್ದಾರೆ, ಟ್ರೈನಿಂಗ್ ಕೊಟ್ಟಾರೆ ಅವ್ರಿಗೆ. ಸೊ ಅದಕ್ಕೆ ಏನು ಮಾಡಿದ್ರೆ ಇಡೀ ರಾಜ್ಯ ಜನತೆ ನೋಡಲಿ. ಒತ್ತಡಕ್ಕೆ ಮಣಿದು ಸರ್ ಇದನ್ನ ರಿಪೋರ್ಟನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಇಲ್ಲ, ಒತ್ತಡಕ್ಕೆ ಯಾರು ಮಣಿ ಪ್ರಶ್ನೆ ಇಲ್ಲ. ಒತ್ತಡಕ್ಕೆ ಮಣಿದು ಎಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ. ರಾಹುಲ್ ಗಾಂಧಿ ಪ್ರತಿ ಸಭೆಯಲ್ಲಿ ಹೇಳ್ತಾರೆ, ನಾವು ಇಡೀ ದೇಶ ತುಂಬ ಮಾಡ್ತಾ ಮಾಡಿದ್ವಿ ಅಷ್ಟೇ. ಯಾದವ್ ಸಮಾವೇಶ ಕುರಿತು ಅಸಮಾಧಾನ